ದೈವಕ್ಕೂ ಕೂಡ ಮೂರನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕ ಮಹಾತ್ಮರಾದಂತ ಒಂದು ಮಾತು ಹೀಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಇವ ಮಹಾತ್ಮರು? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗ ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ಹೌದ್ರಿವಾ? ಅನ್ನ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಹೌದ್ರಿಪ್ಪ, ಹೌದು. ಇನ್ನೊಂದು ಮಾತು ಹೇಳ್ತಾರ, ಏನ್ ಹೇಳ್ತಾರಿಪ್ಪ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಹೌದು, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ, ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಹೌದ್ರಿಪ್ಪ, ಹೌದು. ಅದಕ್ಕೆ ನನ್ನ ತಂದೆ ಬಳಗದವರು, ತಾಯಿ ಬಳಗದವರು ಬಹಳ ಚಂದ ಕೂಡಿರಿ. ಇನ್ನು ಮನೆಗೆ ಹೋಗ್ರಿ. ಯಾಕ ಈ ಮಾತು ಹೇಳ್ಬೇಕಪ್ಪ ಅಂತ ಕೇಳಿದ್ರ, ಯಾಕ್ರಿವಾ? 3 ಸಂದ ಹಾಡಿವ್ಕರೆ ನನ್ನ ತಾಯಿ ಬಳಗದವರು ಏನ ಗಚ್ಚ ಜನ ಕೂತಾರಲ್ಲ, ಇವ್ರು ಯಾರು ಇಲ್ಲಿ ತನ ಎದ್ದು ಹೋಗಿಲ್ಲ. ಹೌದ್ರಿಪ್ಪ. ಯಾಕ ನನ್ನ ತಾಯಿ ಬಳಗ ತಾಳೆ ತುಸು ಮಂದಿ ಕೂಡಿದ್ರು ಕೂಡ ನನ್ನ ತಾಯಿ ಬಳಗಕ್ಕೆ ಒಂದು ಕೈ ಮುಗದ ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ, ಏನ್ ಕೇಳ್ಬೇಕಂತೀರಿವಾ? ಒಂದ ಸಲ ಒಬ್ಬಕ್ಕೆ ಹೆಣ್ಣು ಮಗಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋದಿವಪ್ಪ ಅಂತ ಕೇಳಿದ್ರ, ಇವತ್ತ ಗಂಡನ ಮನೆನೇ ದೇವಾಲಯ, ಅತ್ತಿ ಮಾವನೇ ತಾಯಿ ತಂದೆ, ಗಂಡನೇ ದೇವರಂತ ತಿಳ್ಕೊಂಡು ಇವತ್ತ ಗಂಡ ಕೊಟ್ಟಿರ್ಲಿ, ಕುಂಟಿರ್ಲಿ, ಹುಚ್ಚಿರ್ಲಿ, ಹುಡುಕಿರ್ಲಿ, ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಇವತ್ತು ಗಂಡ ಹೆಂಗ ಇದ್ರು ಕೂಡ ಚೆನ್ನಾಗಿ ಗಂಡನ ಜೋಡಿ ಜೀವನ ಮಾಡ್ರಿ. ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ಯಾರು ತವ್ರ ಮನೆಗೆ ಹೋಗ್ಬೇಡ್ರಿ ಅಂತ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಯಾಕ ನನ್ನ ತಾಯಿ ಬಳಗ ಗಂಡನ ಜೋಡ ಜಗಳಾಡಿ ತವ್ರ ಮನೆಗೆ ಯಾಕೆ ಬರ್ಬೇಡತ್ತೀರಿವಾ? ಯಾಕೆ ಬರಬಾರ್ದಪ್ಪ ಅಂತ ಕೇಳಿದ್ರ, ಯಾಕೆ ಬರ್ಬೇಡತ್ತೀರಿವಾ? ಎಲ್ಲಾರು ಅನುಭವ ಆದವ್ರೆ ಅದಿರಿ. ಇವತ್ತು ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟಕ್ಕೆ ಕೊಟ್ಟರು ಕೂಡ ಗಂಡನ ಬಾಜು ಕೂತು ಒಂದು ಕಟ್ಟಕ ರೊಟ್ಟಿ ತಿಂದ್ರ ಕಿಮ್ಮತ್ ಐತಿ ಕರೆ. ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಆ ಹೆಣ್ಮಗಳಿಗೆ ಕಿಮ್ಮತ್ತಿಲ್ಲ. ಹೌದು. ಅದಕ್ಕೆ ದಯವಿಟ್ಟು ಅತ್ತಿ ಮಾವನ ತಾಯಿ ತಂದೆ ಅಂತ ತಿಳ್ಕೊಂಡು ಏಸು ದಿನ ಬರಬಹುದಪ್ಪ ಅಂತ ಕೇಳಿದ್ರ, 1 ದಿನ ಬರುದೈತಿ, 1 ದಿನ ಇರುವುದೈತಿ, 3ನೇ ದಿನಕ್ಕೆ ಹೋಗುದೈತಿ. ಯಾರು ನಮಗೇನ್ ಯಾರು ಬ್ಯಾಡ ಅಂದಿಲ್ಲ ಕರೆ. 15 ದಿನ ಆದ್ಮೇಲೆ ನಿನ್ನಂತ ಅಣ್ಣತಮ್ಮರು ನೀವೇನ್ ಇರ್ತಿರಲ್ಲ, ಯಾವಾಗ ಹೋಗಿ ಬುದ್ಧಿ ಮಾಡಿ ರೆಡಿ ಆಗ ಹೋಗಿ ಬಿಟ್ಟು ಬರ್ತನಂತ ನೀವು ನಮಗ್ ಚಾಲು ಮಾಡ್ತೀರಿ. ನಾವೇನ ಅನ್ಬೇಕಂತ ಮತ್ತ ನಮಗೂ ಹಿಂದ ರಿಸ್ಕ್ ಇರ್ತದ್ರಿ, ನಿಮಗೂ ಹಿಂದ ರಿಸ್ಕ್ ಇರ್ತದ. ಬಸಣ್ಣ ನಿನಗೊಂದು ಮಾತು ಹೇಳುದದ, ನನ್ನ ತಾಯಿ ಬಳಗಕ್ಕ ಒಂದು ಮಾತು ಹೇಳುದದ. ಮೊದಲ ಏನ್ ಹೇಳ್ಬೇಕಂತೀರಿವಾ? ನಾವು ನೀವು ಇವತ್ತು ಗಂಡನ ಮನೆಯಾಗ ಜೀವನ ಮಾಡಬೇಕಾದ್ರ ಮೊದಲು ಒಂದು ಮಾತು ನೆನಪಿಟ್ಕೋಬೇಕಾಗ್ಯದ. ಏನ್ ಮಾತು ನೆನಪಿಗಿಟ್ಕೋಬೇಕ್ರಿವಾ? ಹೇಮರಟ್ಟಿ ಮಲ್ಲಮ್ಮನಂಗ ನಾವು ನೀವು ಇವತ್ತು ಜೀವನ ಮಾಡಬೇಕಾಗ್ಯದ. ಹೇಮರಟ್ಟಿ ಮಲ್ಲಮ್ಮ ಹೆಂಗ ಬಾಳ್ವೆ ಮಾಡ್ತಿದ್ಲು, ಹೆಂಗ್ರಿಪ್ಪ? ಗಂಡ ಹುಚ್ಚಿದ್ರು ಕೂಡ ಗಂಡನೇ ದೇವರಂತ ತಿಳಿತಿದ್ಲು. ಅತ್ತಿ ಮಾವ ಎಟ್ಟ ಕಾಡಿದ್ರು ಕೂಡ ಇವತ್ತು ಕೊನೆಯದಾಗಿರ್ತಕ್ಕಂತ ನನ್ನ ಜೀವನ ಇಲ್ಲೇ ಕಳೆಯದೈತೆ ಅಂತ ಹೇಳಿ ನಂಬಿಕೆ ಇಟ್ಟುಕೊಂಡು ಅತ್ತಿ ಸೇವೆ ಮಾಡ್ತಿದ್ದು. ಹೆಂಗ ಮಾಡ್ತಿದ್ದು? ಒಂದು ದಿನ ನಡು ಮನ್ಯಾಗ ಅತ್ತಿ ಪದ್ಮಾವತಿ ಕಾಲು ಒತ್ತುತ್ತಿದ್ಲು. ಯಾರು? ಹೇಮರಟ್ಟಿ ಮಲ್ಲಮ್ಮ. ನಡು ಮನಿ ಒಳಗ ಕುರ್ಚಿ ಮೇಲೆ ಅತ್ತಿನ ಕುಣಿಸಿ ಹೇಮರಟ್ಟಿ ಮಲ್ಲಮ್ಮ ಕಾಲು ಒತ್ತುತ್ತಿದ್ಲು. ಆದ್ರೆ ಕೆಟ್ಟ ಅತ್ತಿ ಪದ್ಮಾವತಿ ಹೇಮರಟ್ಟಿ ಮಲ್ಲಮ್ಮನ ಸೇರ್ತಿರ್ಲಿಲ್ಲ. ಸೊಸಿ ಕೈಲಿ ಸುಮ್ಮ ಕಮಗ ಕಾಲು ಒತ್ತಿಸ್ಕೋಬೇಕಿಲ್ಲ. ಏನ್ ಮಾಡಿದ್ರಿಪ್ಪ? ಈ ಕಿಡಿಗೇಡಿ ಅತ್ತಿ ಮಲ್ಲಮ್ಮನ ಜಾಡಿಸಿ ಒದ್ದು ಬಿಟ್ಲು. ಅವಾಗ ಮಲ್ಲಮ್ಮ ಎಷ್ಟು ದೂರ ಹೋಗಿ ಬಿದ್ದಳಿವ? ಮಲ್ಲಮ್ಮ ಎಲ್ಲಿಗಿದ್ರು ಎಷ್ಟು ದೂರ ಹೋಗಿ ಬಿದ್ದಳ್ರಿ? ಅತ್ತಿ ಒದತ ತಾಳಲಕ್ಕಾಗಿ ಮಲ್ಲಮ್ಮ ದೂರ ಹೋಗಿ ಬಿದ್ಲು. ಆದ್ರ ಮಲ್ಲಮ್ಮ
ಏನಂತ್ರಿಪ್ಪ? ಏ ಮಲ್ಲಿ ಏ ಮಲ್ಲಿ ಏ ಮಲ್ಲಿ ಇಲ್ಲ ಅವ್ರು ಹಂಗತ್ತಿದ್ರ. ಏ ಮಲ್ಲಿ ನಿನಗ ನಾಚಿಕೆ ಅಬರೋದೇ ಅದ ಇಲ್ಲ. ಹೌದು. ನಿನ್ನ ಎಟ್ಟ ಹೋದ್ರು ಕೂಡ ಮತ್ತ ಬಂದು ನನ್ನ ಕಾಲ ಒತ್ತಿಲ್ಲ. ನಿನಗ ನಾಚಿಕೆ ಅದ ಇಲ್ಲ ಅಂತೇಳಿ ಅತ್ತಿ ಕೇಳಿದ್ಲು. ಆಗ ಮಲ್ಲಮ್ಮ ಹೇಳ್ತಾಳ, ಏನಂತ್ರಿಪ್ಪ? ಅತ್ತಿರಿ ಅತ್ತಿರಿ ಇನ್ನ ನೀವು ಬೇಯ್ಬೇಕಾದ್ರ ದುನಿಯಾ ಬೈರಿ, ಹೌದು. ಇನ್ನ ಬಡಿಬೇಕಾದ್ರ ಒಂದು ಬಡಿಗೆ ತಗೊಂಡು ಬಡಿರಿ ಕರೆ. ನೀವು ಕಾಲಿನೇ ಒದ್ಯಾಕ ಹೋಗಬೇಡ್ರಿ. ಯಾಕಂದ್ರ ನೀವು ಒತ್ತಿರುವಂತ ಪೆಟ್ಟ ಕಪ್ಪಸ್ಕೊಂಡ ಶಕ್ತಿ ಬಿಸಿ ರಕ್ತ ನನ್ನ ಕಡೆ ಇನ್ನ ಅದ. ಆದ್ರ ನಿಮಗೂ ವಯಸ್ಸಾಗ್ಯದ, ನಿಮಗ ಎಲ್ಲೂ ಸಣ್ಣ ಹಾಕ ಬಂದಾವ. ನೀವು ನನ್ನ ಒದಿಗುಡದ ನೀವು ಎಲ್ಲಾರ ಕಾಲು ಮುರ್ಕೊಂಡಿರಿ, ಮೊದಲು ನೀವು ಜಾಕಿರ್ರಿ ಅಂತೇಳಿ ಸುಶಿ ಬಂದ ಅತ್ತೆ ಹೇಳ್ತಿದ್ಲು. ಹೌದ್ರಿಪ್ಪ. ಹಂಗ ಅವ್ರು ಬಾಳ್ವೆ ಮಾಡ್ಯಾರ ಅಂತೇಳಿ ಸಾಕ್ಷಾತ್ ಮಲ್ಲಿಕಾರ್ಜುನ ದರ್ಶನ ಪಡೆದಾಳ. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಅಕ್ಕವ್ರ ಇಲ್ಲೊಂದು ನಮ್ಮ ಮಗುಗಳಿಗೊಂದು ಮಾತು ಹೇಳುದರಿ. ಏನಂತ? ಆಗಿನ ಕಾಲದಾಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಪದ್ಮಾವತಿ ಕಾಲ್ ಒತ್ತಾಕ ಹೋದಿ, ಸೊಸಿನ ಒದ್ದಾಗ ಹೊಳಿ ಬಂದ್ ಅತ್ತಿ ಕಾಲ್ ಒತ್ತಾಡ್ರಿ ಪದ್ಮಾವತಿದು. ಹೌದು. ಯಾರು? ಮಲ್ಲಮ್ಮ. ನಿಮ್ಮ ಆತ್ತಿ ಯಾರ್ಯಾರಾಗಿ ನಿಮ್ಗೊಂದ್ ಕೈ ಮುಗಿದ್ ಹೇಳ್ತೀವ. ಏನಂತ? ಜಗರ್ ಕರ್ಕ ನಿಮ್ ಸ್ವಸ್ಥ್ಯಾಗ ಹೇಳಿರಿ ಅವ್ರಿಗೆ ವಾದಿಗಿದ್ದೀರಿ. ಅದಕ್ಕೇನೈತಿ? ವಾದ್ರ ಏನಕ್ಕೈತಿ? ಈಗಿನ ಸ್ವಸ್ಥ್ಯಾರು ಹೊಳಿ ಬಂದ್ ಕಾಲ್ ಒತ್ತಾಡ್ರಿ, ಮತ್ತ ಕುತ್ತಿಗಿನ ಒತ್ತಾರ ಹಿಂಗ. ಅಂದ್ರೆ ಈಗ ಕಲಿಯುಗ ಹಿಂಗೈತಂತ. ಮಾನ್ಯ ಮೂರ್ ನಾನು ಹ್ಯಾಂತಿ ಕೊಂದು ಹೋಗಿದ್ದ ಅಂದ್ರ ನಿಮ್ಮ ಅವನು ಒದ್ದೇಳಂದೆ. ಹೌದು. ಅದಕ್ಕ ಹಂಗ ನೀ ತಿಳ್ಕೊಬೇಡ ಬಸಣ್ಣ. ಏನ್ರಿವ? ನಿನ್ನ ಮನ್ಯಾಗ ನಿನ್ನ ಹೆಂಡತಿ ಹಂಗ ಕಿಡಿಗಡಿ ಇರ್ಬೇಕರೆ. ಹೌದು. ಇಲ್ಲಿ ಕೂಡಿರುವಂತ ನನ್ನ ತಾಯಿ ಬಳಗದವ್ರ ಅತ್ತಿ ಮೇಲೆ ಬಾಳ ಜೀವದಾರ. ಹೌದ್ರಿಪ್ಪ. ಹೌದು. ಹೆಂಗ ಗೊತ್ತೈತನ್? ಹೆಂಗ್ರಿವ? ಹೆಂಗ ಅತ್ತಿ ಮೇಲೆ ಜೀವದಾರ ನೋಡ್ ಬಸಣ್ಣ. ನನ್ನ ಅವುಗಳು ನೀವೇನ್ ಗೊತ್ತಿರಲ್ಲ. ನಿಮಗ ಅತ್ತಿ ಮೇಲೆ ಎಷ್ಟು ಪ್ರೇಮ ಐತೆ ಅನ್ನೋದು ಬಸಣ್ಣಗ ತೋರಿಸೋದದ. ಅಂದ್ರೆ ಪರೀಕ್ಷೆ ಮಾಡವ್ರು ನಾವು. ಪರೀಕ್ಷೆ ಮಾಡೋದದ. ಹೆಂಗ ಕೇಳು? ಹೆಂಗ್ರಿವ? ನೀವು ಎಲ್ಲಾರು ತವ್ರ ಮನೆಯಾಗಿದ್ದಾಗ, ತವ್ರ ಮನೆ ಒಳಗಿದ್ದಾಗ ತಾಯಿ ಸೀರೆ ತಗೊಂಡು ಒಗಿಲಿಕ್ ಹೋಗಿರ್ತೀವಿ. ಹಳ್ಳತ್ರಿಪ್ಪ. ಏನು ಸುಡಗಾಡ ಹೋಗ್ತಾನ? ಹೌದು. ತಾಯಿ ಸೀರೆ ತಗೊಂಡು ಒಗಿಲಿಕ್ ಹೋಗಿರ್ತೀರಿ. ಇದು ನನ್ನ ತಾಯಿ ಸೀರೆ ಐತೆ ತಿಳ್ಕೊಂಡು ಪ್ರೀತಿ ಇಟ್ಟುಕೊಂಡು ಕಾಜಿ ಇಟ್ಕೊಂಡು ಸಾಬನ ಹಚ್ಚಿ ತಿಕ್ಕಿ 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 ಹಸನಾಗಿ ಹೋಗದಿರಲ್ಲ. ಸರ್ಪೆಕ್ ಸಾಬನ್ ಹಾಕಿ, ವೀಲ್ ಸಾಬನ್ ಹಾಕಿ, ನೀರ್ಮ ಪುಡಿ ಹಾಕಿ ಸ್ನೇಹ. ಇವೆಲ್ಲ ನಿನಗೆ ಗೊತ್ತು? ನಾನು ಹೋಗಿ ನಮ್ಮ ಒಂದೊಳು ಗ್ಯಾಸ್ ಅದನ್ನು ಮಾಡೇದಿ. ನಮ್ಗೆ ನಾ ಹೇಳ್ತೀನಿ. ಅದು ಕೆಲಸ ಮುಗದ. ತವ್ರ ಮನ್ಯಾಗ ತಾಯಿ ಸೀರೆ ಎಷ್ಟು ಪ್ರೀತಿಯಿಂದ ಒಗದಿರಲ್ಲ. ನಾಳೆ ಗಂಡನ ಮನೆಗ್ ಹೋಗಿರ್ತಿರಲ್ಲ, ಆ ಅತ್ತಿ ಸೀರೆ ತಗೊಂಡು ಒಗಿಲಿಕ್ ಹೋಗಿರ್ತೀರಿ. ಹೋಗಿರ್ತಾರಿಪ್ಪ. ಹೆಂಗ ತಾಯಿ ಸೀರೆ ಪ್ರೀತಿಲಿ ಒಗದಿರಲ್ಲ, ಅತ್ತಿ ಸೀರೆನು ಅಟ್ಟೆ ಪ್ರೀತಿಲಿ ಒಗದಿರ. ನಂಗೆ ಒಬ್ಬರೇ ಕೈ ಹತ್ತಿರುವ ನೋಡು. ಹೌದು. ಏ ಅಲ್ಲಿ ನೋಡು, ಏ ಬಾಳ ಮಂದಿ ಒಬ್ರು ಇಲ್ಲ. ಇವ ಚಂದ ಕಾಣಕ್ಕೆ ಇಲ್ಲ. ನಾನು ಒಬ್ರು ಉಳಿಸ್ರೆ ಸುಮ್ಮನೆ ಅಂತಾರಲ್ಲ. ಅಕ್ಕವ್ರ ಇಲ್ಲಿ ನಿಮ್ಮ ಹತ್ತುಗಳು ನೀನು ನಮ್ ಕಾಕ ಕಾಕ ಎತ್ತಿದ ಬರೋಬರಿ ಅದ. ಚಿಗವನ ಪಾಲದ ಅವರ ಎತ್ತಾರ. ಅಕ್ಕವ್ರ ಇಲ್ಲ ನೀವು ಸುಮ್ಮನೆ ಅಂತಾರಲ್ಲ, ನಿಮ್ಮ ಹತ್ತುಗಳೇನು ಕೇಳಂಗಿಲ್ಲ. ಅಕ್ಕವ್ರ ಅವರು ಕೈ ಎತ್ತಿ ನಿಮಗೆ ಅವ್ರ ನಮ್ಮ ಮಗಳು ಬೆಳೆದವ್ರು ಒಟ್ಟ ಸುಳ್ಳು ಮಾತಾಡಂಗಿಲ್ರಿ. ಅವ್ರು ಸುಳ್ಳು ಮಾತಾಡೋ ಪದ್ಧತಿನೇ ಇಲ್ರಿ. ಅವ್ರು ಒಗದಾರು. ಅವ್ರು ನಿಮಗ್ ಕೈ ಮಾಡಿ ಹೇಳತ್ತಾರಿ ಏನಂತ? ಅತ್ತಿ ಸೀರೆ ಒಗದಿದ್ದಂಗೆ ಕರೆ ನಾವೆಲ್ಲ ಸಾಬನ್ ಹಚ್ಚದೆ ಒಗದಾಗತ್ತ. ಹಂಗಿಲ್ಲ ಬಸಣ್ಣ. ಅವ್ರು ನಮ್ಮ ಅಪ್ರಭ ಕುಲಕುಲಿ ಹಂಗದ ಪೀಡ ಆ ಕಡೆ ಹೋಯ್ತಂದ್ರು. ಆದ್ರೆ ನಿನಗೂ ಒಂದು ಮಾತು ಕೇಳ್ತೀನಿ. ಏನಕ್ಕಂತ ಚಿಗೊಂದು ಮುಗಿತ್ತು. ನಿನಗೊಂದು ಮಾತು ಕೇಳ್ತೀನಿ. ಏನ್ರಿಪ್ಪ? ಒಂದು ಗ್ಲಾಸ್ನಾಗ ಹಾಲ, ಇನ್ನೊಂದು ಗ್ಲಾಸ್ನಾಗ ದಾರು ಇಟ್ಟಾಕ. ದಾರು ದಾರು ಅಂದ್ರೆ ವಿಕ್ರಮ ಹಾವೇರಿ ಒಟ್ಟಿ ಮಿರ್ಚಿ ಚಾಪ್ ಇವನ್ರಿ. ಆ ಕಾಕ ಗೊತ್ತೈತಿ. ಒಂದು ಗ್ಲಾಸ್ ಒಳಗ ಹಾಲು, ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ದಾರು ಮೇಲೆ ಎಷ್ಟು ಪ್ರೀತಿ ಇಟ್ಟು ಕುಡಿತಿಲ್ಲ ಕಕ್ಕ. ಒಂದು ಹನಿನೂ ತೆಳಗ ಚೆಲ್ಲಲಾರ್ದೆ ಎಲ್ಲರೂ ಹೆಚ್ಚು ಬಿದ್ದಿದ್ದ ತಂದು ಬಲ್ ಹಾಕಿ 5 ಹನಿ ಸದಾಶಿವ ಮುಚ್ಚಾಕ್ಬಿಟ್ಟು ಒಂದು ಹನಿನೂ ತೆಳಗ ಚೆಲ್ಲಲಾರ್ದೆ ಎತ್ತ ದಾರು ಕುಡಿದಿಲ್ಲ ಕಕ್ಕ. ಇದೇ ಪ್ರೀತಿ ಹಾಲಿನ ಮೇಲೂ ಐತೆ. ನನ್ ಕೈ ಎತ್ತಪ್ಪ ನೋಡುನು. ನೀವು ಯಾರ್ಯಾರ ಹಾಲಿನ ಮೇಲೆ ಪ್ರೀತಿ ಇದ್ರೆ ಕೈ ಎತ್ತ ನೋಡು. ಒಳಗ ಬಾಳ ಐತಪ್ಪ ನಿಮ್ದು. ಅಕ್ಕವ್ರ ಯಾಕ? ನಮ್ಮ ತಮ್ಮ ಇಲ್ಲೇ ಕೈ ಎಬ್ಬಿಸಿದ್ರ
ಆ ಕಡೆ ಈ ಕಡೆ ನೋಡಿ ಬಡವತ್ತಿಗೆ ಎಬ್ಸಿದ್ರು ಅವ್ರು. ಯಾಕೆ ಎಬ್ಸಿದ್ ನಿಮಗ್ ಕೂನ್ ಆಗ್ಲಿಲ್ರಿ? ಯಾಕ? ಇದಕ್ಕ ನನ್ನ ತಾಯಿ ಬಳಗದ ಪ್ರಶ್ನೆ ಕೇಳ್ರಿ. ಹೌದು ಯಾರು ಒಬ್ರು ಕೈ ಎಬ್ಸಲಿಲ್ಲ. ಹೌದು ಜರ್ಕರ್ ಆ ಕಡೆ ಈ ಕಡೆ ತಿರುಗಾಡೆಲ್ಲ ನೋಡಿ ನಾನು ಒಬ್ಬ ಕೈ ಎಬ್ಸಲಿಕ್ಕೆ ಗಡಸ್ ಮಕ್ಕಳ ಜಾತಿಗೆ ಅವಮಾನ ಅವನು ಯಾರಗತ್ತಿ ಹಂಗದ ಗೊತ್ತಲ್ರಿ? ಹಂಗ ನನಗತ್ತಿ ನೀರ್ ಹಾಕದ ಲೈಟ್ ಹೊಡಿಯವ ಅಂದ್ರ ನೀವ್ ಒಬ್ಬ ಸಿಗ ಮಗನ ನಿನ್ ಬಿಡಂಗೆ ಇಲ್ಲ. ಹೌದೌದು. ಅದಕ್ಕೆ ಇದ್ರ ಮಾತಿನ ತಾತ್ಪರ್ಯ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ? ಇವತ್ತು ನಾವು ನೀವು ಎಲ್ಲಾರು ಕೂಡಿ ಮಲಕಾರ ಸಿದ್ಧ ಅರೇನ ಸಿದ್ಧನ ಜಾತ್ರೆ ಮಾಡಿವಂದ್ರ ಹೌದು. ಸುಮ್ಮ ಬಂದು ಭಂಡಾರ ಹಾರಿಸಿ ಇವತ್ತ ಒಂದ್ 2-3 ದಿನ ಜಾತ್ರೆ ಮಾಡಿ ಹೋಗೋದೈತಂತ ಅಟ್ಟೆ ಅಲ್ಲ. ಅಲ್ರಿಪ್ಪ, ಇವಾಗ ಏನು ವರ್ಷ ಪೂರ್ತಿ ನಾವು ಪಾಪಗಳನ್ನ ಮಾಡಿರ್ತೀವಲ್ಲ, ಆಹಾ. ಅಪ್ಪನ ಪವಳ್ಯಾಗ ಬಂದ್ರ ಬಂದ್ರ? ಅವನ ಸೇವಾ ಮಾಡಿದ್ರ ಹೌದ್. ಎಲ್ಲಾ ಪಾಪ ಪರಿಹಾರ ಆಕ್ಕವ. ಹೌದು ಹೌದ್ರಿ. ಅದರ ಒಳಗೆ ಇನ್ನೊಂದು ಪಾಪ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ? ಈ ದಾರು ಕುಡಿದನ್ನ ಕೆಟ್ಟ ಚಟ್ಟ ಕಲಿತಿರಲ್ಲ, ಹೌದು. ಈ ಕೆಟ್ಟ ಚಟ್ಟವನ್ನ ಇಲ್ಲಿಗೆ ಬಿಡ್ರಿ. ಅಪ್ಪನ ಸೇವಾ ಮಾಡ್ಕೊತ ನಾವು ನೀವು ಹೋಗುನು. ಆ ದಾರು ಕುಡಿದನ್ನ ಕೆಟ್ಟ ಚಟ್ಟ ಬಿಟ್ಟು ನಿಮ್ಮ ಹೆಂಡ್ರ ಮಕ್ಕಳ ಸಂಸಾರ ಚೆನ್ನಾಗಿ ನೋಡ್ಕೊಂಡು ಹೋಗ್ರಂತ ಕೈ ಮುಗಿದ ಕೇಳ್ತೀನಿ. ಅಲ್ಲ ಯಾಕಂದ್ರೆ ಕುಡಿದಿ ಬಿಡಿಸಿ ಕೊಂದಿರತ್ನ ಯಾಕೆ? ಮಾತು ಕೇಳಿ ಯಾರು ಬಿಡ್ಲಾಕ್ ಹೋಗ್ಬೇಡ್ರಿಪ್ಪ. ದಾರು ಹರ್ಯಾಕ್ ಕೊಡ್ರಿ, ಮದ್ಯದಾಗ ಕೊಡ್ರಿ, ಸಂಜೆ ಕೊಡ್ರಿ, ಮಾಡ್ಕೊಳಕ ಅಂದ್ರ ದಾರು ಕುಡಿಯಲ್ಲಿ ಅಕ್ಕವ್ರ ಯಾಕ ನಿಮ್ಗೊಂದ್ ಮಾತು ಕೇಳ್ತನ್ನ. ಏನಂತ ಈ ಮನುಷ್ಯ ಹುಟ್ಟಿಯದಕ್ರಿ, ಏನಂದಿ? ಈ ಮನುಷ್ಯ ಹುಟ್ಟಿಯದಕ್ರಿ. ಸಾಯಕ ಸಾಯಿದ್ರಾಗ ಉಂಡು ತಿಂದು ಕುಡಿದು ಸಾತ್ ಹೋಗ್ಬಿಡುದಪ್ಪ. ಅಂದ್ರ ಒಟ್ಟು ಮಜಾದಾಗಿರುವುದು. ಜೀವನದಾಗ ದಾರು ಕುಡಿಬೇಕ್ರಿ. ನಿಮ್ಮ ಮಾತು ಕೇಳಿ ಯಾರು ಬಿಡ್ತಾರೆ ಬಿಡ್ರಿ. ಈ ಹಸನ್ಯಾನು ನಾನು ಒಟ್ಟ ಬಿಡಾಗಿಲ್ಲ ಅಕ್ಕವ್ರ. ಯಾರು ಬಿಟ್ರು ನೀವು ಬಿಡಂಗಿಲ್ಲ. ನೀವ್ ಒಟ್ಟು ಕುಡಿತೀರ ಅಕ್ಕ? ಅವರು ಕಳ್ದೀವ. ದಾರು ಜೀವನದಾಗ ಕುಡಿದ್ರಿಂದ 3 ಲಾಭ ಅದಾವ. ಅದಕ್ಕೂ ಕುಡಿಬೇಕ. ಹೌದ್ರಿ, ಲಾಭ ಅದಾವ. 3 ಲಾಭ ಅದಾವ್ರಿ. ಜನರಿಗೆ ಮನಸ್ಸಿಗೆ ಮುಟ್ಟಂತ ಹೇಳು. ಹೇಳಿಲ್ಲ, ಹೇಳು. ದಾರು ಕುಡಿದು ರೋಡ್ ಗಂಟು ಹೊಂಟ್ರ ಒಂದು ನಾಯಿ ಕಡಿಯಂಗಿಲ್ಲ ನಮಗೆ. ನಾಯಿ ಕಡಿಯಂಗಿಲ್ಲ ಅಂತ ದಾರು ಕುಡಿಯಮ್ಮ. ಅಂಜಿ ಓಡ್ತತ್ರ ನಾಯಿ. ಯಾಕೋ? ರೋಡ್ ಎಲ್ಲ ನಮ್ದಾಗೈತೆ. ಆ ಕಡೆ ಈ ಕಡೆ ನಾನು ಮ್ಯಾಗ ಬಿದ್ದಿದ್ದ ಓಡ್ತಕ್ರಿ ಅದು. ಅಂದ್ರ ದೊಡ್ಡ ನಾಯಿ ಬರಾಕತ್ತಿತ್ತಂತ. ಹೌದ್ರಿ, ಹೌದು. ಮತ್ತಿನ್ 2ನೇ ಲಾಭ, ದಾರು ಕುಡಿಯವನ್ ಮನಿ ತುಡುಗಾಗಂಗಿಲ್ರಿ ಅಕ್ಕವ್ರ. ದಾರು ಕುಡಿಯವನ್ ಮನಿಗೆ ತುಡುಗ್ ಬರ್ಬೇಕಾದ್ರ ಅನ್ಸುತ್ತಾರ್ರಿ. ಅದೇಂಗೋ ಮನ್ಯಾಗ ರೊಕ್ಕ ಓದ್ ಕೊಡ್ತಾನ ಸುಮಾರು. ಮತ್ತಿನ್ನು 3ನೇದು, ದಾರು ಕುಡಿಯಂಗ್ ಹೊಟ್ಟೆ ಜಡ್ಡೆ ಬರಲ್ಲ ನೋಡ್ರಿ. ದಾರು ಕುಡಿಯಂಗ ರೋಗ ಬರಂಗಿಲ್ಲ. ಹೊಟ್ಟೆ ರೋಗ ಬರಲ್ರಿ, ಒಳಗ್ ಫಿಲ್ಟರ್ ಆಗಿರ್ತದ ಅದು. ಬಟಾಟಿಗೆ ಹದಿಗಿನ ತನಕ ರೋಗ ಬರಲ್ಲ. ಅಂದ್ರ ದಾರು ಕುಡಿದ್ರಿಂದ ಇವ್ ಲಾಭ. ಇನ್ನೊಂದು ಹೊಸದಾಗಿ ಲಾಭ ಬಂದದ್ರಿ. ಏನು? ಯಾರು ದಾರು ಕುಡಿತಾರಲ್ಲ ಅವ್ರಿಗೆ ಒಂದು ಕರೋನಾ ಸಹಿತ ಬರಾಕ. ಅಂದ್ರ ಕುಡಿಬೇಕ, ಜೀವನದಾಗ ಕುಡಿಬೇಕ್ರಿ. ಒಟ್ಟು ಕುಡಿಬೇಕ. ಕುಡಿಬೇಕ್ರಿ. ಬಸನ್ನ, ಏನ್ರಿಪ್ಪ? ದಾರು ಕುಡಿದ್ರಿಂದ ಎಷ್ಟೋ ಸಂಸಾರ ಹಾಳಾಗೈತಿ, ಶರೀರ ಹಾಳಾಗೈತಿ. ಹೌದು. ದಾರು ಕುಡ್ದಾರು ಜೀವನದಾಗ ಉದ್ಧಾರ ಆದವ್ರ ಇತಿಹಾಸ ಇಲ್ಲ. ಎಷ್ಟದ ಹುಚ್ಚದ್ರಿ ಅದನ್ನ. ಅವ್ರು ಸಂಸಾರ ಮಾಡಾಕ್ ಬಂದದ್ರಿ. ಅವ್ರಿಗೆ ಸಂಸಾರ ಮಾಡಾಕ ಬಂದಿಲ್ಲ. ಹೌದು. ನೀ ಹೆಂಗ ಮಾಡಿಪ್ಪ? ನಾ ದಿನ ಕುಡಿತು. ನಾನು ಹ್ಯಾಕ್ ತವ್ರ ಮನೆಗೆ ಯಾರು ಹೋಗ್ಯಾರ ಬಳಿ ಬಂದಿದ್ರಿ. ಅಂದ್ರ ನಿನ್ನ ಸಂಸಾರ ಹೇತಿರ್ಲಿಕ್ಕ ಚಂದ ನಡೆದದ. ಹೌದು ಹೌದು. ನಿನಗೊಂದು ಮಾತು ಹೇಳೋದೈತಿ. ಇಟ್ ರಾಜನಂಗಿರು ತೆಗೆದು ಯಾರು ಬೇಕಾಗಿತ್ತು ಹೇಳ್ರಿ ನೀವು. ಹೆಂಡ್ರನ್ ಹೊರಗೆ ಹಾಕಿ ರಾಜನಂಗಿರವ. ಹೌದು. ಮನುಷ್ಯಾಗ ಹಾಲು ಕುಡಿದ್ರೆ ಶಕ್ತಿ ಬರ್ತದ, ಹೌದು. ಆದ್ರ ದಾರು ಕುಡಿದ್ರೆ ಶಕ್ತಿ ಬರಂಗಿಲ್ಲ. ಅಕ್ಕವ್ರ ನೀವು ತಲಿ ಕೆಟ್ಟಾರಂಗ್ ಮಾತಾಡ್ಬೇಡ್ರಿ. ಯಾಕಂತ ಸುಮ್ಮ ಇದ್ದಲ್ಲೋ ಇಟ್ಟಾಗ ತಾಪ್ ಮಾಡ್ಕೊಳ. ಹಾಲು ಕುಡಿದ್ರೆ ಶಕ್ತಿ ಬರ್ತದ ಅಂತ ಹೇಳ್ತೀರಿ. ಹೌದು. ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ, ಮತ್ತ ದಾರು ಕುಡಿದ್ರೆ ಶಕ್ತಿ ಬರ್ತದ. ಇವ ದಿನ ಎಮ್ಮೆ ಹಾಲು ಕುಡಿ ನೋಡಿ ಎಮ್ಮೆ ಮಣಕಾಗ ಇವ ಎಮ್ಮೆ ಹಾಲು ಕುಡಿತಾನ್ರಿ. ಏನ ನೀ ಎಮ್ಮಿ ಕಟ್ಟಿನ? ಇಲ್ಲ, ನಾನ ಕೊಂಡು ಕೊಟ್ಟು ಬಿಡ್ರಿ. ಈ ಲೈಟ್ ಕಂಬ ಕೆಲಸನು ಅಂದ್ರ ನೀ ಪರೀಕ್ಷೆ ಮಾಡವ. ಶಕ್ತಿ ಪರೀಕ್ಷೆ ಮಾಡ್ಬೇಕ್ರಿ. ಮತ್ತ ನೀ ದಾರು ಕುಡಿತಿಪ್ಪ, ನೀ ಲೈಟ್ ಕಂಬಳಿ ಗಡಸು. ಅಕ್ಕವ್ರ ಬರೇ 90 ಮ್ಯಾಗ 90 ಸುತ್ತೊಂದು ಒಟ್ಟಿ ಬಡದ್ ಹಿಂದ್ ತಿರುಗಿ ನಿಂತ್ ನೋಡ್ನಂದ್ರ ತನ್ನೆ ತಾನ ಅಳಿಗಾಡ್ತಕ್ಕ ತಾಕತ್ತಿರ್ಬೇಕ್ರಿ. ಇರ್ಲಿಪ್ಪ, ಅದಕ್ಕೆ ಇವನ್ ಮಾತ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕ ಬಬಲಾದವ್ರ ಒಂದ್ ಮಾತು ಹೇಳ್ರಿ. ಏನಂತ?
ಬಾಟ್ಲಿ ಕೊಡೋ ಬ್ರಹ್ಮಣ ಮಗ ಪಾಕೆಟ್ ಕೊಡೋ ಪಾರ್ವತಿಗ ಸಿದ್ಧಿ ಕೊಡೋ ಶಿವನ ಮಗ ಒಟ್ಟ ಕುಡಿಯವ್ರೆಲ್ಲ ದೇವ್ರ ಮಕ್ಕಳು ಅಂತ ಹೇಳಿಬಿಟ್ರು ಅವರು. ಕುಡಿಯೋರಿಲ್ಲ ದೇವ್ರ ಮಕ್ಕಳ, ದೇವ್ರ ಮಕ್ಕಳು ಕುಡಿಯೋರಿಲ್ಲ ದೇವ್ರ ಮಕ್ಕಳು. ಮತ್ತೆ ನಮ್ಮ ಮುರ್ಷಿದನ ಏನು ಕುಡಿಯಂಗಿಲ್ಲಪ್ಪ. ಇವ್ ಯಾರ ಮಗ ಅಂತ ನೀವ್ ಕೇಳ್ತೀರಿ? ನೀವು ಉಸುಳಿ ಮಗ ರೀ. ಹೇ ಅದಕ್ಕೆ ದಯವಿಟ್ಟು ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಮನರಂಜನೆ ಸಲುವಾಗಿ ಮಾತಾಡ್ತೀವಿ, ಹೌದ್ರಿ. ಯಾರು ತಪ್ಪು ತಿಳ್ಕೊ ಮಾತಿಲ್ಲ. ಆ ದಾರು ಕುಡಿದನ್ನ ಕಲಿಬೇಡ್ರಿ ಅನ್ನೋದು ಒಂದೇ ಒಂದು ಉದ್ದೇಶ ಅದ. ಹೌದ್ರಿ. ಅದಕ್ಕೆ ಇರ್ಲಿ ಹೆಣ್ಮಕ್ಳಿಗೆ ಕ್ಯಾಲಿ ಹಾಡಂತ ಹೇಳಿದ್ರು. ಹಾ. ಇನ್ನ ಮತ್ತ ಟೈಮ್ ಅದ ಬಸವಣ್ಣ, ಇನ್ನ ಟೈಮ್ನು ಅದ, ಇನ್ನ ಜಗಳನು ನಡೀದದ, ಇನ್ನ ಮಾತು ಹೇಳುದದ. ಏನಂತ ಅವರು ಸಾಲ ಮನ್ನಾ ಮಾಡತ್ರಿ ಇಷ್ಟ. ಮುಖ್ಯಮಂತ್ರಿ ಹೆಣ್ಮಕ್ಳು. ಅದಕ್ಕೆ ಗಂಡನ ಮನೆಯೊಳಗ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗ ಇರ್ಬೇಕು.